ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಅಂತ್ಯಕಾಲದಲ್ಲಿ ಪರಿಶುದ್ಧಾತ್ಮನ ಬಲದ ಅಗತ್ಯವಿದೆ. ಈ ದಿನದ ದೇವರ ವಾಕ್ಯ, ಯಾಕಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು. ಲೂಕ 12ನೇ ಅಧ್ಯಾಯ 12ನೇ ವಚನ. ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ ಮತ್ತು ನಾವು ಏನಾಗಿದ್ದೇವೆಯೋ ಅದನ್ನು ಮಾಡಿದ ಶ್ರೇಷ್ಠವಾದ ಸತ್ಯಗಳಿಗೆ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಡಬಾರದು, ಯಾಕೆಂದರೆ ಅವು ನಿತ್ಯತ್ವದ ಆಸಕ್ತಿಗಳಿಂದ ತುಂಬಿವೆ. ಈ ಅಂತ್ಯದ ಸಮಯದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗೆಗಿನ ಬೆಳಕನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತು ಸತ್ಯವನ್ನು ನಾವು ಲೇಖನಿಯ ಮೂಲಕ ಮತ್ತು ಧ್ವನಿಯ ಮೂಲಕ ಲೋಕಕ್ಕೆ ಪ್ರಕಟಪಡಿಸಬೇಕು. ಆದರೆ ಆತ್ಮದಲ್ಲಿರುವ ಕ್ರಿಸ್ತನ ಜೀವನ, ಪರಿಶುದ್ಧಾತ್ಮನು ಕೊಟ್ಟ ಪ್ರೀತಿಯ ಸಕ್ರಿಯವಾದ ತತ್ವ, ಇವುಗಳು ಮಾತ್ರ ನಮ್ಮ ಮಾತುಗಳನ್ನು ಫಲಪ್ರದವಾಗಿ ಮಾಡಬಹುದು. ಕ್ರಿಸ್ತನ ಪ್ರೀತಿಯು ಮಾನವ ತುಟಿಗಳಿಂದ ಹೊರಟ ದೇವರಿಗಾಗಿನ ಪ್ರತಿಯೊಂದು ಸಂದೇಶದ ಬಲವಾಗಿದೆ, ಶಕ್ತಿಯಾಗಿದೆ. ದಿನದ ನಂತರ ದಿನವು ನಿತ್ಯತ್ವದ ಕಡೆಗೆ ಹಾದು ಹೋಗುತ್ತಿದೆ, ನಮ್ಮನ್ನು ಕೃಪೆಯ ಕಾಲದ ಅಂತ್ಯಕ್ಕೆ ಹತ್ತಿರವಾಗಿಸುತ್ತಿದೆ. ಪವಿತ್ರಾತ್ಮನು ನಮ್ಮ ಮೇಲೆ ಹೆಚ್ಚು ಸುರಿಯಲ್ಪಡಬೇಕು ಎಂದು ಮುಂಚೆಗಿಂತಲೂ ಈಗ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಅದು ಮಾತ್ರವಲ್ಲ, ಕೆಲಸಗಾರರು ಯಾರ ಒಳಿತಿಗಾಗಿ ಕೆಲಸ ಮಾಡುತ್ತಾರೋ ಅವರು ಕೆಲಸಗಾರರನ್ನು ನೋಡಿ, ಇವರು ಯೇಸುವಿನೊಂದಿಗೆ ಇದ್ದಾರೆ ಮತ್ತು ಆತನ ಬಗ್ಗೆ ಕಲಿತಿದ್ದಾರೆ ಎಂದು ತಿಳಿದುಕೊಳ್ಳುವಂತೆ ಆ ಕೆಲಸಗಾರರ ಮೇಲೆ ಪರಿಶುದ್ಧಾತ್ಮನ ಪ್ರಭಾವವು ಹೆಚ್ಚಾಗಿ ಬೀರಬೇಕು ಎಂದು ಪ್ರಾರ್ಥಿಸಬೇಕು. ಶತ್ರುವಿನ ಯೋಜನೆಗಳನ್ನು ನಾವು ಕಂಡುಹಿಡಿದು ನಂಬಿಗಸ್ತ ಕಾವಲುಗಾರರಂತೆ ಅಪಾಯವನ್ನು ಪ್ರಕಟಿಸುವಂತೆ ನಮಗೆ ಆತ್ಮಿಕವಾದ ದೃಷ್ಟಿಯ ಅಗತ್ಯವಿದೆ. ಕ್ರೈಸ್ತತ್ವದ ಶ್ರೇಷ್ಠವಾದ ಸತ್ಯ ವಿಷಯಗಳನ್ನು ಮತ್ತು ಬಹುದೂರದವರೆಗೆ ಕೊಂಡೊಯ್ಯುವ ಅದರ ತತ್ವಗಳನ್ನು ನಮ್ಮ ಮಾನವ ಮನಸ್ಸಿನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಗ್ರಹಿಸಿಕೊಂಡು ಅರ್ಥಮಾಡಿಕೊಳ್ಳುವಂತೆ ನಮಗೆ ಮೇಲಿನ ಶಕ್ತಿಯ ಅಗತ್ಯತೆ ಇದೆ. ದೇವರಾತ್ಮದ ಪ್ರಭಾವದಲ್ಲಿರುವವರು ಮತಾಂಧರಾಗಿರುವುದಿಲ್ಲ, ಆದರೆ ಅವರು ಶಾಂತರು, ದೃಢಚಿತ್ತರೂ ಆಗಿದ್ದು, ಆಲೋಚನೆಯಲ್ಲೂ ತಮ್ಮ ಕಾರ್ಯಗಳಲ್ಲಿಯೂ ಸ್ವೇಚ್ಛಾಚಾರದವರಾಗಿರುವುದಿಲ್ಲ. ಭ್ರಮೆಯ ಸಿದ್ಧಾಂತದ ನಡುವೆಯೂ ದೇವರಾತ್ಮದ ಸತ್ಯದ ಸಾಕ್ಷಿಗಳನ್ನು ವಿರೋಧಿಸದೆ ಸತ್ಯವೂ ಆಗಿರುವಾತನಿಂದ ಬರುವ ಧ್ವನಿಯನ್ನು ಬಿಟ್ಟು ಬೇರೆ ಎಲ್ಲಾ ಧ್ವನಿಯನ್ನು ಮೌನವಾಗಿಸಿರುವವರಿಗೆ ದೇವರಾತ್ಮವು ಮಾರ್ಗದರ್ಶಿಯಾಗಿರುತ್ತದೆ ಮತ್ತು ಗುರಾಣಿಯಾಗಿರುತ್ತದೆ. ನಾವು ಕೊನೆಯ ದಿನಗಳಲ್ಲಿ ವಾಸಿಸುತ್ತಿದ್ದೇವೆ. ಈ ದಿನಗಳಲ್ಲಿ ಅತ್ಯಂತ ಮೋಸಗೊಳಿಸುವ ಗುಣಸ್ವಭಾವದ ತಪ್ಪುಗಳನ್ನೇ ಸ್ವೀಕರಿಸಲಾಗುತ್ತದೆ ಮತ್ತು ನಂಬಲಾಗುತ್ತದೆ, ಆದರೆ ಸತ್ಯವನ್ನು ತಿರಸ್ಕರಿಸಲಾಗುತ್ತದೆ. ಸುವಾರ್ತಾ ಸೇವಕರು ಮತ್ತು ಜನರು ಇಬ್ಬರಿಗೂ ದೊರೆತ ಬೆಳಕಿಗೆ ದೇವರು ಅವರನ್ನೇ ಜವಾಬ್ದಾರರನ್ನಾಗಿ ಮಾಡುತ್ತಾನೆ. ಸತ್ಯದ ರತ್ನಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಆ ರತ್ನಗಳನ್ನು ಸುವಾರ್ತೆ ಎಂಬ ಚೌಕಟ್ಟಿನಲ್ಲಿಯೇ ಇರಿಸುವಂತೆ ಶ್ರದ್ಧೆಯಿಂದ ಕೆಲಸ ಮಾಡಲು ದೇವರು ನಮ್ಮನ್ನು ಕರೆಯುತ್ತಾನೆ. ಅವರಿಗೆ ದೊರಕುವ ಎಲ್ಲಾ ದೈವಿಕ ಸುಂದರತೆಯಲ್ಲಿ ಅವರು ಅಂಧಕಾರ ತುಂಬಿದ ಲೋಕದಲ್ಲಿ ಪ್ರಕಾಶಿಸಬೇಕು. ಇದನ್ನು ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ಸಾಧಿಸಲು ಸಾಧ್ಯವಿಲ್ಲ, ಆದರೆ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಎಲ್ಲವನ್ನೂ ಮಾಡಬಹುದು. ಪರಿಶುದ್ಧಾತ್ಮನನ್ನು ನಮಗೆ ಕೊಡಲ್ಪಟ್ಟರೆ ನಾವು ಅನಂತನಾದವನ ಬಲವನ್ನು ನಂಬಿಕೆಯಿಂದ ಹಿಡಿದುಕೊಳ್ಳುತ್ತೇವೆ. ದೇವರಿಂದ ಬರುವ ಯಾವುದೂ ಕಳೆದು ಹೋಗುವುದಿಲ್ಲ. ಲೋಕರಕ್ಷಕನು ದೋಷದ ಅಂಧಕಾರವು ದೂರವಾಗುವಂತೆ ತನ್ನ ಸಂದೇಶಗಳನ್ನು ಆತ್ಮಕ್ಕೆ ಕಳುಹಿಸುತ್ತಾನೆ. ಪರಿಶುದ್ಧಾತ್ಮನ ಕೆಲಸವು ಅಳೆಯಲಾರದಷ್ಟು ಶ್ರೇಷ್ಠವಾಗಿರುತ್ತದೆ. ದೇವರಿಗಾಗಿ ಕೆಲಸ ಮಾಡುವವರಿಗೆ
ಈ ಮೂಲದಿಂದಲೇ ತಾನೇ ದಕ್ಷತೆಯು ಬಲವು ದೊರೆಯುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.